ಭಾರತದ ಸಕ್ಕರೆ ಕಾರ್ಖಾನೆಗಳ ಸಂಘದ ವತಿಯಿಂದ ಏನು ಕರ್ನಾಟಕದಿಂದ ಯೋಗೇಶ್ ಪಾಟೀಲ್ ಅವರು ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಏನು ಅಥಣಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿರುವಂಥವರು ಇವತ್ತು ಗಡಿ ಭಾಗದಲ್ಲಿ ಅಧ್ಯಕ್ಷರಾಗಿ ಹೊರಹೊಮ್ಮಿರುವುದು ಇಲ್ಲಿಯ ಸ್ಥಳೀಯರಿಗೆ ಹೆಮ್ಮೆಯ ವಿಷಯವಾಗಿದೆ. ಅದೇ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿರುವಂಥದ್ದು ಸದ್ಯ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂತೇಳಿ ಈಗಾಗಲೇ ಯುವಕರು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇದು ನಮ್ದು 2 ವರ್ಷ ಸಲುವಾಗಿ ಇದು ಅಧ್ಯಕ್ಷ ಅಂತ ಸೆಲೆಕ್ಷನ್ ಆಗಿದೆ. ಈಗ ನಾವು ನಮ್ಮ ಮುಂದಿನ 2 ವರ್ಷದಲ್ಲಿ ನಾವು ನಮ್ಮ ಸಕ್ರಿಯ ಏನು ಫ್ಯಾಕ್ಟ್ರಿ ಬಿಸ್ನೆಸ್ ಇದೆಯಾ, ಈ ಎಲ್ಲ ಘಟಕಗಳು ಅಂದ್ರೆ ನಮ್ಮ ರೈತರುಗಳು, ನಮ್ಮ ಕಾರ್ಮಿಕರು, ನಮ್ಮ ಎಚ್ ಎನ್ ಟಿದವರು ಅವ್ರದ್ದು ಎಲ್ಲ ಒಕ್ಕಟ್ಟಾಗಿ ನಾವು ಸರ್ಕಾರ ಮುಂದೆ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟು ನಾವು ಏನೇ ಸೊಲ್ಯೂಷನ್ ತಗೋ ಸಲುವಾಗಿ ಇದು ಅಸೋಸಿಯೇಷನ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಎಲ್ಲ ಒಕ್ಕಟ್ಟಾಗಿ ಗೌರ್ಮೆಂಟ್ಗೆ ಅವ್ರಿಗೆ ಏನು ನಮ್ಗೆ ಬೇಕಾಗೋದು ಎಲ್ಲ, ಈಗ ಯಾಕಂದರೆ ಇದು ಎಲ್ಲ ಗ್ರಾಮೀಣ ಭಾಗದ ನಮ್ಮ ಬಿಸ್ನೆಸ್. ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿಯಿಂದ ಸುಮಾರು ನಮ್ಮ ದೇಶದಲ್ಲಿ 6 ಕೋಟಿ ರೈತರು ನಮ್ಮ ಈ ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಟ್ ಇರ್ತಾರೆ. ಆಮೇಲೆ ಒಂದು 70 ಲಕ್ಷ ಕಾರ್ಮಿಕರು ನಮ್ಮ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಅಸೋಸಿಯೇಷನ್ ಇಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನಾವು ಈ ಅಧ್ಯಕ್ಷ ಅಂತ ನಮ್ಮ ಸೆಲೆಕ್ಷನ್ ಆಗಿದೆ. ಅದಕ್ಕೆ ನಾವು ಫಾರ್ ನೆಕ್ಸ್ಟ್ 2 years ನಾವು ಅಧ್ಯಕ್ಷ ಅಂತ ಚಲೋ ಕೆಲಸ ಮಾಡ್ತೀವಿ. ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಭಾಗ ಸಲುವಾಗಿ ನಾವು ಮಾಡ್ತೀವಿ ಅಂತ ನಮ್ಮ ವಿಶ್ವಾಸ ಇದೆ. ಸರ್, ಈಗ ಸಕ್ಕರೆ ಕಾರ್ಖಾನೆಗಳ ಕಾರ್ಮಿಕರ ವೇತನ ಕೂಡ ತುಂಬ ಕಡಿಮೆ ಇದೆ. ಈ ವಿಚಾರವಾಗಿ ಸರ್ಕಾರದ ಮುಂದೆ ಏನಾದರೂ ಪ್ರಸ್ತಾಪ ಮಾಡ್ತೀರಾ ಅಂತ? ಈ ಬಗ್ಗೆ ಈಗ ಏನೈತ್ರಿ, ಸಕ್ರೆ ಫ್ಯಾಕ್ಟ್ರಿದ ಫೈನಾನ್ಷಿಯಲ್ ಸಿಚುವೇಶನ್ ಚಲೋ ಆಯ್ತದಂದ್ರೆ ಯಾಕಂದ್ರೆ ಫ್ಯಾಕ್ಟ್ರಿ ಕಾರ್ಮಿಕರಂದ್ರೆ ಬೇರೆ ಇರೋಲ್ಲ, ದೇರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಅಲ್ಲ. ನಮ್ಮ ಇದಾಗ ಮನಿ ಅಂದ್ರೆ ಸ್ವಲ್ಪ 4-5 ಮಂದಿ ಫ್ಯಾಮಿಲಿ ಇರ್ತೈತ್ರಿ. ಇದು ಸಕ್ರೆ ಫ್ಯಾಕ್ಟ್ರಿ ಅಂದರೆ ನಮ್ಮ ದೊಡ್ಡ ಫ್ಯಾಮಿಲಿ. ಅದಕ್ಕೆ ವಿ ಆಲ್ ಮೆಂಬರ್ಸ್ ಶುಡ್ ಬಿ ಟ್ರೀಟೆಡ್ ಗುಡ್. ಅದಕ್ಕೆ ಒಂದು ಫೈನಾನ್ಸ್ ಸಿಚುವೇಶನ್ ಚಲೋ ಆಯ್ತದಂದ್ರೆ ಆಟೋಮೆಟಿಕ್ ದ ವರ್ಕರ್ಸ್ ವಿಲ್ ಗೆಟ್ ಪೇಡ್ ಗುಡ್ ಸ್ಯಾಲರೀಸ್, ನೋ ಇಶ್ಯೂಸ್. ಆ್ಯಂಡ್ ದೇ ಆರ್ ನಾಟ್ ವರ್ಕರ್ಸ್, ದೇ ಆರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಸರ್, ಈಗ ಈಗಿನ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದಾರೆ ಸರ್. ಇದ್ರ ಬಗ್ಗೆ ಇದು ನೀವು ಯಾವ ರೀತಿ ಶ್ರಮ ಪಟ್ಟಿದ್ದು, ಈ ಒಂದು ಅಧ್ಯಕ್ಷ ಸ್ಥಾನ ಪಡಲಿಕ್ಕೆ ಏನೆಲ್ಲ ಸ್ಟ್ರಗಲ್ ಮಾಡಿದ್ರೆ ಅಂತ? ನಾ ಈಗಾಗಿ ಹೇಳಿದ್ದಿಲ್ಲ, ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನೀವು ಕೈಯಾಗಿ ಏನು ತಗೋತಿರಲ್ಲ ಅದು ನೀವು ಲಾಸ್ಟ್ ಎಕ್ಸ್ಪರ್ಟ್ ಆಗತ್ತಂದ್ರೆ ನಮ್ಮ ಯಶಸ್ಸು ಶಕ್ಯತೆ ಅಂತ ಅವ್ರದ್ದು ನಮ್ಮ ಭರವಸೆ ಕೊಟ್ಟಿದ್ರು. ಆ ಪ್ರಕಾರ ನಾವು ಈ ಬಿಸ್ನೆಸ್ದಾಗ ಬಂದಾಗ ಒಂದು ಸುಮಾರು 10-15 ವರ್ಷದಾಗ ನಾವು ಎಲ್ಲ ಪೂರ್ತಿ ಫೈನಾನ್ಸ್ ಇರಲಿ, ಮಾರ್ಕೆಟಿಂಗ್ ಇರಲಿ, ಗೌರ್ಮೆಂಟ್ ಪಾಲಿಸಿ ಇರಲಿ, ಇದೆಲ್ಲ ನಾವು ಭಾಳ ಅಭ್ಯಾಸ ಮಾಡಿದ್ವಿ. ಅದಕ್ಕೆ ಅದೆಲ್ಲ ನೋಡ್ಕೊಂಡು ನಮಗೊಂದು ಅಪರ್ಚುನಿಟಿ ಅದೇ ಎಲ್ಲರೂ ನಮ್ಮೆಲ್ಲ ಸೀನಿಯರ್ ಶುಗರ್ ಫ್ಯಾಕ್ಟ್ರಿ ಮೆಂಬರ್ಸ್ ಅವ್ರು ಕೊಟ್ಟಾರಿ. ಅದಕ್ಕೆ ಅವ್ರದ್ದು ನಾ ಇದೇ ಮಾಡ್ತೀನಿ. ಆಮೇಲೆ ನಮ್ಮ ಕೊಟ್ಟಿದ್ದ ಜವಾಬ್ದಾರಿ ನಾ ಪಕ್ಕ ನೆಕ್ಸ್ಟ್ 2 years ಐ ವಿಲ್ ಡೂ ಇಟ್ ರೆಸ್ಪಾನ್ಸಿಬಿಲಿ. ಸರ್, ಈಗ ಮಂಡ್ಯ ಜಿಲ್ಲೆಯನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಸಕ್ಕರೆ ಕಾರ್ಖಾನೆಗಳಿದಾವೆ ಸರ್. ಆದರೆ ಇಲ್ಲಿ ಮೂಲ ವ್ಯವಸ್ಥೆಗಳಿಲ್ಲ. ಈ ವಿಚಾರವಾಗಿ ಏನಾದರೂ ಸರ್ಕಾರ ಮುಂದೆ ಪ್ರಸ್ತಾಪ ಮಾಡ್ತೀರಾ? ಈಗ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನೀರಿನ ವ್ಯವಸ್ಥೆ ಇದೆ ಫಸ್ಟ್. ಸೆಕೆಂಡ್ಲಿ ನಮ್ಮ ಸಾಯಿಲ್ ಏನಿಲ್ಲ ಫರ್ಟೈಲ್ ಸಾಯಿಲ್ ಇದೆ. ಆಮೇಲೆ ನಮ್ಮ ಇಲ್ಲಿ ರೈತರು ಅದನ್ನೆಲ್ಲ ಭಾಳ ಕಷ್ಟಪಡ್ತದೆ ರೈತರು. ಅದಕ್ಕೆ ಮತ್ತು ಇದು ಎನ್ವೈರ್ಮೆಂಟ್ ಇರಲಿ, ನಮ್ಮ ನೀರಿನ ವ್ಯವಸ್ಥೆ ಇರಲಿ, ಅದಕ್ಕೆ ಸಕ್ರೆ ಫ್ಯಾಕ್ಟ್ರಿಯಲ್ಲಿ ಹೆಚ್ಚಿದೆ. ದ್ಯಾಟ್ಸ್ ವೈ ಅದಕ್ಕೆ ನಮ್ಮ ಅಥಣಿ ಮತ್ತು ಕಾಗವಾಡ ತಾಲೂಕು ಅಷ್ಟೇ ಇದ್ದರೆ ನಾವು ಇಲ್ಲಿ ನಮ್ಮ ರೈತರೆಲ್ಲ ಆಲ್ಮೋಸ್ಟ್ 60-70 ಲಕ್ಷ ಟನ್ ಕಬ್ಬು ಇದು ಬರ್ತೈತೆ ರೀ. ಅದಂದ್ರೆ ಆಲ್ಮೋಸ್ಟ್ ಅದ್ರ 60 ಲಕ್ಷ ಅಂದರೆ ನೋಡ್ರಿ, ಇದು 2,000 ಕೋಟಿ ನಾವು 4-5 ಫ್ಯಾಕ್ಟ್ರಿ ಕೂಡ ರೈತರಿಗೆ ನಾವು ಪೇ ಮಾಡ್ತೀವಿ. ಅದು ಕಬ್ಬಿಂದ ಬೆಲೆ ಕೊಡ್ತೀವಿ ರೀ. ಆಲ್ಮೋಸ್ಟ್ 2,000 ಕೋಟಿ. ಇದು ಭಾಳ ಇದು ದೊಡ್ಡ ಅಮೌಂಟ್ ಇದೆ ಫಾರ್ ದಿಸ್ ಓನ್ಲಿ 2 ತಾಲೂಕಾಸ್. ಭಾಳ ದೊಡ್ಡ ಅಮೌಂಟ್ ಇದೆ. ಈಗ ಸಕ್ರೆ ಫ್ಯಾಕ್ಟ್ರಿ ಮುಂದೆ ಇನ್ನೂ ಸಾಕಷ್ಟು ಸಮಸ್ಯೆ ಇದೆ. ಲೈಕ್ ಈಗ ಏನಾಗಿತ್ತು ರೀ, ನಾವು ಸರ್ಕಾರ ಧೋರಣೆ ಪ್ರಕಾರ ಇಥೆನಾಲ್ ರೆಡಿ ಮಾಡ್ತಾ ಇದ್ದೀವಿ. ಖರೆ ಆದರೆ ಇಥೆನಾಲ್ ಆಫ್ಟೇಕ್ ಇಲ್ಲ, ಅಂದರೆ ಇಥೆನಾಲ್ ಲಿಫ್ಟಿಂಗ್ ಆಗ್ತಾ ಇಲ್ಲ. ಯಾಕಂದರೆ ಈಗ ಸರ್ಕಾರ ಮ್ಯಾಂಡೇಟ್ ಏನಿದಿಲ್ಲ 15% ಇದೆ. ಅಂದರೆ ನಾವು ಪೆಟ್ರೋಲ್ದಲ್ಲಿ ಬರೀ 15% ಇಥೆನಾಲ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದು ಇಮಿಡಿಯೇಟ್ಲಿ 20% ಮಾಡಬೇಕಾಗಿದೆ. ಈಗ ನಮ್ಮ ಇಂಡಿಯಾದಲ್ಲಿ ಏನು ವೆಹಿಕಲ್ಸ್ ಅದಾವಲ್ಲ ಅವು 20% ಕಂಫರ್ಟೇಬಲ್ ಅದಾವೆ. ಅಂದರೆ 20% ಮಿಕ್ಸ್ ಮಾಡಿದ್ರೆ ಜಾಸ್ತಿ ಏನು ಪ್ರಾಬ್ಲಮ್ ಬರೋಲ್ಲ. ದ ಲೈಫ್ ವಿಲ್ ಬಿ ದ ಸೇಮ್. ಅದಕ್ಕೆ ನಾವು ಇಮಿಡಿಯೇಟ್ 15-20% ಮಾಡಿದ್ರೆ ಕಡಿಮೆ ಸುಮಾರು ಅಂದರೆ 600 ಕೋಟಿ ಇಥೆನಾಲ್ ನಾವು ಹೆಚ್ಚು ಪ್ರೊಡಕ್ಷನ್ ಮಾಡಿ ಹೆಚ್ಚು ಬ್ಲೆಂಡಿಂಗ್ ಮಾಡ್ಬೋದು. ಇಥೆನಾಲ್ ಬ್ಲೆಂಡ್ ಮಾಡಿದ್ರೆ ಏನಾಗ್ತೈತೆ ರೀ, ನಮ್ಮ ಪೊಲ್ಯೂಷನು ಆಲ್ಮೋಸ್ಟ್ 40% ಕಡಿಮೆ ಆಗ್ತದೆ. ಆಮೇಲೆ ನಮ್ಮ ಫಾರಿನ್ ಕರೆನ್ಸಿ
ಈಗ ನಮ್ಮ ಹರ್ದೀಪುರಿ ಸಾಹೇಬ್ರು ಪೆಟ್ರೋಲಿಯಂ ಮಿನಿಸ್ಟ್ರು ಅವರು ಸ್ವತಃ ಡಿಕ್ಲೇರ್ ಮಾಡಿರಲಿ ಈ ಲಾಸ್ಟ್ 6 ವರ್ಷದಾಗ ನಮ್ಮ ಇಥಿನಾಲ್ ನಾವೇನು ಸಪ್ಲೈ ಮಾಡಿದಿಲ್ಲ ಅದರಿಂದ ನಮ್ಮ ದೇಶದ 1,06,000 ಕೋಟಿ ಫಾರಿನ್ ಕರೆನ್ಸಿ ಏನು ಫಾರಿನ್ ಇದೈತಿಲ್ಲ ಅದು ಸೇವ್ ಆಗೈತೆ ರೀ. ಸಕ್ರೆ ಫ್ಯಾಕ್ಟ್ರಿ ಕಬ್ಬು ಚಲೋ ಇತ್ತಂದ್ರೆ ಸಕ್ರೆ ಫ್ಯಾಕ್ಟ್ರಿ ನಡೀತದೆ, ಇಲ್ಲದ್ರೆ ನಡೆಯಂಗಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ನಮ್ಮೇನು ಪ್ರೊಡಕ್ಟಿವಿಟಿ ಇದಿರಲ್ಲ, ನಾವು ಸಾಕಷ್ಟು ನಾವು ಬ್ರಾಜಿಲ್ ಹೋಗಿ ಬಂದಿರಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದಿರಿ, ನಮ್ಮ ಕಡೆ ಪ್ರೊಡಕ್ಟಿವಿಟಿ ಭಾಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಬರೀ ಫ್ಯಾಕ್ಟ್ರಿ ವತಿಯಿಂದಲ್ಲ, ನಮ್ಮ ಸರ್ಕಾರ ವತಿಯಿಂದನೂ ಭಾಳ ಪ್ರಯತ್ನ ಮಾಡಬೇಕಾಗಿದೆ. ನಾವು ಉತ್ಪಾದನೆ ಡಬಲ್ ಮಾಡಿದ್ರೆ ನಾವು ಸಕ್ರೆ ಫ್ಯಾಕ್ಟ್ರಿ ಹೆಚ್ಚು ದಿವಸ ನಡ್ಬೋದು. ಅದರದಿಂದ ಸಕ್ರೆ ಫ್ಯಾಕ್ಟ್ರಿ ಜಾಸ್ತಿ ಲಾಭ ಆಗ್ತೈತಿ. ಅದ್ರ ಲಾಭ ನಾವು ರೈತರಿಗೆ ಮತ್ತೆ ತಿರುಗಿ ಕೊಡ್ಬೋದು, ನಮ್ಮ ಕಾರ್ಮಿಕರಿರಲಿ ನಮ್ಮ ರೈತರಿಗೆ ಜಾಸ್ತಿ ಕೊಡ್ಬೋದು. ಅದಕ್ಕೆ ದ ಮೇನ್ ಫೋಕಸ್ ಈಸ್ ಟು ಫೋಕಸ್ ಆನ್ ಪ್ರೊಡಕ್ಟಿವಿಟಿ ಆಫ್ ದ ಶುಗರ್ ಕೇನ್ ಇನ್ ದ ಶುಗರ್ ಏರಿಯಾ. ಅದಕ್ಕೆ ನಮ್ಮ ಟ್ರೈನಿಂಗ್ ಇರಲಿ, ಬೇರೆ ಬೇರೆ ಶುಗರ್ ವೆರೈಟೀಸ್ ಇರಲಿ, ಅದು ನಾವು ಸರ್ಕಾರ ವತಿಯಿಂದ ಪ್ರಯತ್ನ ಮಾಡಬೇಕಾಗತ್ತೆ ರೀ. ಮತ್ತೊಂದು ಏನೈತಲ್ಲ, ಇಥಿನಾಲ್ ಮಿಕ್ಸಿಂಗ್ ಹೆಚ್ಚಾಯಿತು. ಆಮೇಲೆ ಹಿಂಗೆ ಬ್ರಾಝೀಲಲ್ಲಿ ಅಥವಾ ಅಮೇರಿಕಾ ಯುರೋಪ್ದಲ್ಲಿ ಅವರು ಏನು ಮಾಡ್ಯಾರಿ 85% ಯೂಸ್ ಮಾಡ್ಕೊಂಡು ಇಥಿನಾಲ್ದಾಗ ನಡೆಯಿತು ವೆಹಿಕಲ್ಸ್ ಅಲ್ಲಿ ಅದ ರೀ. ಅದ್ರ ದ್ಯಾಟ್ ಈಸ್ ಕಾಲ್ಡ್ ಫ್ಲೆಕ್ಸ್ ಫ್ಯೂಲ್ ವೆಹಿಕಲ್ಸ್. ಅಂಥದ್ದು ಫ್ಲೆಕ್ಸ್ ಫ್ಯೂಲ್ ವೆಹಿಕಲ್ಸ್ ನಮ್ಮ ದೇಶದಲ್ಲಿ ಬತ್ತಂದ್ರೆ ನಮ್ಮ ರೈತರವ್ರಿಗೆ ಕಬ್ಬು ಕಳಿಸ್ತಾರಲ್ಲ, ಆ ಕಬ್ಬದಿಂದ ತಯಾರಾಗು ಇಥಿನಾಲ್ದಾಗ ನಮ್ಮ ವೆಹಿಕಲ್ಸ್ ಇದು ಮಾಡ್ಬೋದು. ಅಂದ್ರೆ ಅಂದ್ರೆ ನಮ್ಮ ಏನು ಹೊಲದಿಂದ ಏನು ಫ್ಯಾಕ್ಟ್ರಿಲಿ ಕಬ್ಬು ತೊಗೊಂಡು ಬರ್ತೀವಿ, ಆ ಕಬ್ಬಿಗೆ ಡೀಸೆಲ್ ಪೆಟ್ರೋಲ್ ಬೇಡ, ನಮ್ಮ ಇಥಿನಾಲ್ ನದಿನ ನಾವು ನಡ್ಬೋದು ಅದು. ಇವಿಷ್ಟು ಏನು ನೂತನ ಅಧ್ಯಕ್ಷರಾಗಿರುವಂಥ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ವತಿಯಿಂದ ಏನು ಕರ್ನಾಟಕದಲ್ಲಿ ಅಧ್ಯಕ್ಷರಾಗಿರುವಂಥ ಯೋಗೇಶ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.